ಮೊನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪು ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿ ಸಚಿವ ಜಮೀರ್ ಅಹಮದ್ ಖಾನ್ ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸು ದಾಖಲಿಸೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಹೈಕೋರ್ಟ್ನ ಆದೇಶವನ್ನ ಇದು ಪೊಲಿಟಿಕಲ್ ಜಡ್ಜ್ಮೆಂಟು ಅಂತ ಜಮೀರ್ ಅಹಮದ್ ಖಾನ್ ಹೇಳಿದರು. ಸದ್ಯ ಅವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲು ಮಾಡೋದಕ್ಕೆ ಟಿಜೆ ಅಬ್ರಹಾಂ ಮುಂದಾಗಿದ್ದಾರೆ. ಹೈಕೋರ್ಟ್ನ ಮುಂದೆ ಕೇಸು ದಾಖಲಿಸೋದಕ್ಕೆ ಅನುಮತಿಯನ್ನ ಕೂಡ ಅವರು ಕೋರಿದ್ದಾರೆ. ನ್ಯಾಯಾಂಗ ನಿಂದನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕಾಯ್ದೆಯ ಸೆಕ್ಷನ್ 15 ಸಬ್ಸೆಕ್ಷನ್ 1 ಕ್ಲಾಸ್ ಬಿ ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದ್ ಕಡೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು ಎಲ್ಲೋ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದ್ ಕಡೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು ಎಲ್ಲೋ ಒಂದ್ ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೇರ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಈ ಮಾತನ್ನ ಆಡದಾಗಲೇ ಒಂದು ಅಂದಾಜಿತ್ತು, ಇದು ಕೋರ್ಟ್ ಅಂಗಳವನ್ನು ಪ್ರವೇಶಿಸುತ್ತೆ ಅಂತ. ಸೊ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜಮೀರು. ಖಂಡಿತ ರಕ್ಷಿತ್, ಯಾಕಂತಂದ್ರೆ ಇತ್ತೀಚೆಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಪೊಲಿಟಿಷಿಯನ್ಸ್ ಅಂದರೆ ಒಬ್ಬರನ್ನ ಮೆಚ್ಚೋದಕ್ಕೆ ಇನ್ನೊಬ್ಬರು ಬಾಯಿ ಬಂದಂತೆ ಸ್ಟೇಟ್ಮೆಂಟ್ ಕೊಡೋದು ಸಾಮಾನ್ಯವಾಗಿರುವಂಥದ್ದು. ಆದರೆ ಈ ಒಂದು ಹಂತ ಏನಿದೆ, ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಇನ್ನೊಂದು ಸ್ಟೆಪ್ ಎಕ್ಸ್ಟೆಂಡ್ ಹೋಗಿದೆ ಅಂತ ಹೇಳ್ಬೋದು. ಅಂತಂದರೆ ನೇರವಾಗಿ ಅಂದರೆ ಯಾವುದೇ ಕೋರ್ಟ್ನ ಆದೇಶ ಇರ್ಬೋದು, ಜಡ್ಜ್ಗಳಿರ್ಬೋದು, ಮತ್ತು ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಕೊಡುವಂತಹ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳುವಂಥದ್ದು. ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಅದೊಂದು ಆ್ಯಕ್ಟ್ ಏನಿದೆ, ನ್ಯಾಯಾಂಗ ನಿಂದನೆ ಆ್ಯಕ್ಟ್ ಏನಿದೆ, ಅದರ ಅಡಿಯಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈಗ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಟಿಜೆ ಅಬ್ರಹಾಂ ಅವರು ಮುಂದಾಗಿದ್ದಾರೆ. ಆದರೆ ಈ ರೀತಿ ದಾಖಲಿಸುವಂತಹ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿ ರೆಗ್ಯುಲರ್ ಆಗಿರುವಂತೆ ಇದರಲ್ಲೂ ಕೂಡ ಸಕ್ಷಮ ಪ್ರಾಧಿಕಾರ ಅಂತ ಬರುತ್ತೆ. ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಖಲಿಸಬೇಕು ಅಂತಂದರೆ, ಕೇಸ್ ರಿಜಿಸ್ಟರ್ ಮಾಡಬೇಕು ಕ್ರಿಮಿನಲ್ ಕೇಸ್ ಅಂದರೆ ಇಲ್ಲಿ AG ಅವರ ಪರ್ಮಿಷನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ AG ಆಗಿರುವಂತಹ ಶಶಿಕಿರಣ್ ಶೆಟ್ಟಿ ಅವರಿಗೆ ಈಗ ಟಿಜೆ ಅಬ್ರಹಾಂ ಅವರು ಪತ್ರ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸೆಕ್ಷನ್ 15(1) ಅಡಿಯಲ್ಲಿ ಮತ್ತೆ ನನಗೆ ಈ ಒಂದು ಅನುಮತಿಯನ್ನು ಕೊಡಿ, ಅಂದರೆ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಅವಕಾಶವನ್ನು ಕೊಡಿ. ಕಾರಣ ಏನಂತಂದರೆ, ನ್ಯಾಯಾಂಗ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಘನತೆ ಅಂತ ಇರುತ್ತೆ. ಆ ಘನತೆಗೆ ಧಕ್ಕೆ ತರುವಂತಹ ಹೇಳಿಕೆ ಕೊಡುವಂಥ ಕೆಲಸವನ್ನು ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದಾರೆ. ನೇರವಾಗಿ ಮೊನ್ನೆ ಕೊಟ್ಟಂಥದ್ದು ಅಂದರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಾಗಪ್ರಸನ್ನ ಅವರು ಜಡ್ಜ್ಮೆಂಟ್ ಕೊಡುವಂಥ ಕೆಲಸ ಏನಾಗಿತ್ತು, ಆ ಜಡ್ಜ್ಮೆಂಟ್ ಏನಿದೆ ಅದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ಅರಿವು ಕೂಡ ಆಗಿರುವಂಥದ್ದು, ಜೊತೆಗೆ ಸಾರಿ ಕೇಳುವಂಥ ಕೆಲಸ ಆಗಿದೆ. ಆದರೆ ಒಮ್ಮೆ ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಸಾರ್ವಜನಿಕರ ಪಬ್ಲಿಕ್ ಡೊಮೈನಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ಕೋರ್ಟ್ನ ಘನತೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಹೇಳಿಕೆ ಆಗುತ್ತೆ, ಮತ್ತು ಜೊತೆಗೆ ಜನರಿಗೆ ನಂಬಿಕೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಕೊಡುವಂಥದ್ದು ಅಪರಾಧ ಆಗುತ್ತೆ. ಹೀಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ ಟಿಜೆ ಅಬ್ರಹಾಂ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈ ಅರ್ಜಿ ಸಲ್ಲಿಸಬೇಕು ಅಂದರೆ AG ಶಶಿಕಿರಣ್ ಶೆಟ್ಟಿ ಅವರು ಸ್ಪಷ್ಟವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡಲೇಬೇಕಾಗುತ್ತೆ. ಅನುಮತಿ ಕೊಡಲಿಲ್ಲ ಅಂತಂದರೆ ಅದನ್ನು ದಾಖಲಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವರು AG ಶಶಿಕಿರಣ್ ಶೆಟ್ಟಿ ಅವರನ್ನೇ ಕೆಲವೊಂದಷ್ಟು ಅಂಶಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಟಿಜೆ ಅಬ್ರಹಾಂ ಮಾಡಿದ್ದಾರೆ. ಮೊದಲನೇ ಪ್ರಶ್ನೆ ಅವರು ಹೇಳ್ತಿರುವಂಥದ್ದು ಏನಂದರೆ, ನೀವು ಒಬ್ಬರು ವಕೀಲರಾಗಿ ಜೊತೆಗೆ ನ್ಯಾಯಾಂಗದ ಘನತೆಯನ್ನು ಎತ್ತಿಡುವಂತಹ ವ್ಯಕ್ತಿ ಆಗಿದ್ದಾರೆ, ಮತ್ತು ಜವಾಬ್ದಾರಿತ ಸ್ಥಾನವಾಗಿದ್ದೀರಿ. ಮತ್ತು ಒಬ್ಬ ವಕೀಲರಾಗಿರುವಂತಹ ವ್ಯಕ್ತಿಗೆ ಮೊದಲು ಬೇಕಾಗಿರೋದು ನ್ಯಾಯಾಂಗದ ಮೇಲೆ ಬದ್ಧತೆ ಇರಬೇಕು. ಅದಾದ ಬಳಿಕ ರಾಜ್ಯ ಸರ್ಕಾರ ನಿಮ್ಮನ್ನು ನೇಮಿಸಿದೆ ಅಂತೇಳಿ ಸರ್ಕಾರಕ್ಕೆ ಬದ್ಧತೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ಫಸ್ಟ್ ಪ್ರಿಫರೆನ್ಸು ಯಾವಾಗಲೂ ಕೂಡ ಕೋರ್ಟ್ ಪರವಾಗಿರಬೇಕು, ನ್ಯಾಯಾಂಗದ ಪರವಾಗಿರಬೇಕು ಅಂತೇಳಿ ಇಲ್ಲಿ ಅಬ್ರಹಾಂ ಅವರು ಹೇಳುವಂಥ ಕೆಲಸ ಮಾಡ್ತಿದ್ದಾರೆ. ಈ ಮೂಲಕ ಎಲ್ಲ ಒಂದು ಕಡೆ ನೀವು ಪರ್ಮಿಷನ್ ಕೊಡೋದಕ್ಕೆ ಹಿಂದೇಟು ಸರಿಯುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಸರ್ಕಾರದ ವಿರುದ್ಧ ನೀವು ಇಲ್ಲಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಇದೆಯಾ, ಸರ್ಕಾರದವರು ಸಚಿವರ ವಿರುದ್ಧ ಅನುಮತಿ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿ ಅವರಿಗೆ ಟೀಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಎಲ್ಲ ಒಂದು ಕಡೆ ಹೇಳಿಕೆ ಕೊಡುವಂತಹ ಬರದಲ್ಲಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಎಡವಟ್ಟು ಮಾಡಿಕೊಂಡು ಸಿಗಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.